ರೀತಿ ಕೇವಲ ಹಿಂದಿ ಇಂಗ್ಲಿಷ್ನಲ್ಲಿ ಪರೀಕ್ಷೆ ಇಟ್ಟಿದ್ರಿ. ನಮ್ಮ ಕನ್ನಡದ ಮಕ್ಕಳು, ನಮ್ಮ ರಾಜ್ಯದ ಮಕ್ಕಳು ನಮಗೆ ಇಂಗ್ಲಿಷ್ ಮತ್ತು ಹಿಂದಿ ಭಾರಿ ಭಾಷೆ ನಮಗೆ ಬರೋದಿಲ್ಲ. ನಮಗೆ ಏನು ಮಾತೃಭಾಷೆ ಕನ್ನಡದಲ್ಲಿದೆ, ಕನ್ನಡದ ಪರೀಕ್ಷೆಯಲ್ಲಿ ನೀವು ಅವಕಾಶ ಮಾಡಿಕೊಟ್ರೆ ನಮ್ಮ ರಾಜ್ಯದವರು, ನಮ್ಮ ಕನ್ನಡದ ಮಕ್ಕಳು ಮೇಲ್ದರ್ಜೆ ಅಧಿಕಾರಿಗಳಾಗಲಿಕ್ಕೆ ಅವಕಾಶ ಐತಿ. ಇಲ್ಲಾಂದ್ರೆ ನಾವು ಮತ್ತೆ ಕೆಳಮಟ್ಟದ ಅಧಿಕಾರಿಗಳಾಗಿ ನಮ್ಮ ರಾಜ್ಯದಲ್ಲಿ ನಾವು ಉಳ್ಕೋಬೇಕಾಗುತ್ತೆ. ಅದಕ್ಕೆ ಇವತ್ತು ತಾವು ನಡೆಸ್ತಕ್ಕಂಥ ಪರೀಕ್ಷೆಯನ್ನ ಶಾಂತಿ ರೀತಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಹೋರಾಟವನ್ನು ಮಾಡ್ತಾ ಇದೆ. ನೀವು ಅದನ್ನು ರದ್ದು ಮಾಡಿದ್ರಿ, ನಾವು ನಿಮಗೆ ಸಹಕಾರವನ್ನು ಕೊಡ್ತೀವಿ. ಅದನ್ನು ಬಿಟ್ಟು ನೀವು ಅದನ್ನು ನಡೆಸ್ತೀವಪ್ಪ ಅಂತಂದ್ರೆ ನಾವು ತೀವ್ರವಾಗಿ ವಿರೋಧ ಮಾಡ್ತೀವಿ. ಅದು ಏನೇ ಆಗಲಿ, ನಾವು ನಮ್ಮ ನಾರಾಯಣಗೌಡರ ಆದೇಶವನ್ನು ಮಾಡಿದರೆ ನಾವು ಎಲ್ಲದಕ್ಕೂ ಸಿದ್ಧ ಅಂತ ಹೇಳಿ ನಮ್ಮ ಮುಂದೆ ಹೇಳ್ತಾ ಇದೀವಿ. ತಾವು ಅಧಿಕಾರಿಗಳಾಗಿ ಇವತ್ತು ಮುಂದಿನದೊಳಗೆ ಹೇಳ್ರಿ ಅಂತ ತಮ್ಮನ್ನು ಕೂಡ ಇಲ್ಲ. ಈ ಒಂದು ಮನವಿ ಇವರು ಬಂದು ಇವತ್ತು ಕೊಡ್ತಾ ಇದ್ದಾರೆ. ಎಲ್ಲ 3 ಯಾವುದು ನಮ್ದು ಇಲಾಖೆ ಪರೀಕ್ಷೆ ಯಾವಾಗುತ್ತೆ ಪದೋನ್ನತಿಗೆ, ಅದಕ್ಕೆ ಒಂದು ಬೇರೆ ಭಾಷೆಗಳಲ್ಲೂ ಅವಕಾಶ ಮಾಡಿಕೊಡ್ಬೇಕು, ಯಾರ್ಯಾರ್ದು ಲೋಕಲ್ ಭಾಷೆ. ಈಗ ಇರುವ ಪದ್ಧತಿಯಲ್ಲಿ ಬರೀ ಬೈಲಿಂಗ್ವಲ್ ಈ ಭಾಷೆ ಕ್ವಶನ್ ಪೇಪರ್ ಇರಬೇಕು ಅಂದ್ಬಿಟ್ಟು ಒಂದು ಪದ್ಧತಿ ಇದೆ ಬೋರ್ಡ್. ಈಗ ತಾವು ತಮ್ಮದು ಒಂದು ಏನಿದೆ, ಒಂದು ಮನವಿ ಆಗಲಿ ಅಥವಾ ತಮ್ಮದು ಏನು ಕೋರ್ ಇದೆ, ನಮಗೆ ಈ ಒಂದು 2 ಭಾಷೆ ಇದ್ರೆ ನಮಗೆ ಅಷ್ಟು ಅನುಕೂಲ ಆಗಲ್ಲ. ನಮ್ಮ ಯಾರ್ಯಾರು ಕನ್ನಡಿಗರಿದ್ದಾರೆ ಅವ್ರಿಗೆ ಕನ್ನಡನೂ ಒಂದು, ಅದೇ ಅಲ್ಲದೆ ಬೇರೆ ಕಡೆನೂ ನಾನು ಕೇಳಿದೆ. ಈಗ ಬೇರೆ ಬೇರೆ ಯಾವ ರಾಜ್ಯ ಇದೆ ಅವ್ರು ಮಾಡಿಕೊಟ್ರೆ ಅವ್ರಿಗೆ ಒಂದು ಸವಲತ್ತಾಗುತ್ತೆ, ಒಂದು ಏನಿದೆ ಅವ್ರಿಗೆ ಮುಂದೆ ಬರೋಕ್ಕೆ ಒಂದು ಒಳ್ಳೆ ಅವಕಾಶ ಆಗುತ್ತೆ ಅಂತ ತಾವು ಹೇಳಿದ್ರು. ನೋಡಿದ